ನಿಸರ್ಗದ ಜೊತೆಗಿನ ಬದುಕು ಹಾಲಕ್ಕಿ ಒಕ್ಕಲಿಗರ ಪರಂಪರೆಯ ಮೂಲ ಶಕ್ತಿಯಾಗಿದ್ದು, ಅವರ ಪಾರಂಪರಿಕ ಜ್ಞಾನ ಇಂದಿನ ಪರಿಸರ ಸಂಕಷ್ಟಗಳಿಗೆ ದಾರಿದೀಪವಾಗಿದೆ ಎಂದು ಅಂಕೋಲಾ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ, ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಪರಿಷತ್ ಹಾಗೂ ಅರಣ್ಯ ಇಲಾಖೆ ಅಂಕೋಲಾ ಸಹಯೋಗದಲ್ಲಿ ಜನಾಂಗೀಯ ವಿಶ್ಲೇಷಣೆ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗರ ಬದುಕು ಮತ್ತು ಸಂಸ್ಕೃತಿಯ ಕುರಿತು ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಬಿ.ಡಿ. ಬೇರಾದಾರ್, ಅರಣ್ಯಾಧಾರಿತ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರುವ ಹಾಲಕ್ಕಿ ಸಮುದಾಯವು ನಿಸರ್ಗದೊಂದಿಗೆ ಗಾಢ ನಂಟು ಹೊಂದಿದೆ ಎಂದು ಹೇಳಿದರು. ಔಷಧೀಯ ಸಸ್ಯಗಳ ಕುರಿತು ತಲೆಮಾರುಗಳಿಂದ ಸಂಗ್ರಹಿಸಿಕೊಂಡಿರುವ ಅನುಭವಾಧಾರಿತ ಜ್ಞಾನವು ಅಮೂಲ್ಯ ಪಾರಂಪರಿಕ ಸಂಪತ್ತಾಗಿದ್ದು, ಅದನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ಹೇಳಿದರು. ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯಕ್ ಮಾತನಾಡಿ, ಹಾಲಕ್ಕಿ ಸಮುದಾಯದ ಪ್ರಕೃತಿ ಆರಾಧನೆ, ಜನಪದ ಪರಂಪರೆಗಳು ಹಾಗೂ ನಿಸರ್ಗ ಸ್ನೇಹಿ ಬದುಕು ಪರಿಸರ ಸಂರಕ್ಷಣೆ ಬಲ ನೀಡುತ್ತದೆ ಎಂದು ಹೇಳಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟಿ ವೈದ್ಯ ಹಾಗೂ ಹಾಲಕ್ಕಿ ಸಂಘದ ಅಧ್ಯಕ್ಷ ಹನುಮಂತ ಗೌಡ ವಿಶೇಷ ಉಪನ್ಯಾಸದಲ್ಲಿ ಹಾಲಕ್ಕಿಗಳ ಪ್ರತಿಯೊಂದು ಆಚರಣೆಯಲ್ಲೂ ಮಾನವ ಸಮಾಜದ ಒಳಿತಿನ ಸಂದೇಶ ಅಡಗಿದೆ. ಪಾರಂಪರಿಕ ಜ್ಞಾನವನ್ನು ಉಳಿಸಿಕೊಂಡು ಸಾಗಿದರೆ ಪರಿಸರ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ಉಪವಲಯ ಅರಣ್ಯಾಧಿಕಾರಿ ಮಹೇಶ್ ಮಂಡಗೇರಿ ಪಾರಂಪರಿಕ ಜ್ಞಾನ ಮತ್ತು ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ಮಾತನಾಡಿದರು. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾಧಿಕಾರಿ ಡಾಕ್ಟರ್ ಲತಾ ಪೂಜಾರ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ಹಾಲಕ್ಕಿ ಜಾನಪದ ಗಾಯಕಿ ಲಕ್ಷ್ಮೀಗೌಡ ಹಾಗೂ ರಾಮಗೌಡ ತಂಡದಿಂದ ಜಾನಪದ ಹಾಡುಗಳು, ಗುಮಟೆ ಪದ ಸೇರಿದಂತೆ ವಿವಿಧ ರೂಪಗಳಲ್ಲಿ ಹಾಲಕ್ಕಿ ಸಂಸ್ಕೃತಿಯ ಜೀವಂತ ಚಿತ್ರಣ ಮೂಡಿಬಂದಿತು. ಹಾಲಕ್ಕಿ ಸಮಾಜದ ಸದಸ್ಯರು, ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.